ಇನ್ನು ಸುದೀಪ್ ಪುತ್ರಿ ಸಾನ್ವಿಗೂ ಕೂಡ ಒಂದಷ್ಟು ಕೆಟ್ಟ ಕಮೆಂಟ್ಗಳು ಬರ್ತಾ ಇದ್ವು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ಒಂದಷ್ಟು ಟ್ರೋಲ್ಗಳನ್ನ ಕೂಡ ಮಾಡಲಾಗ್ತಾ ಇತ್ತು. ಇದೇ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಸುದೀಪ್ ಮಾತಾಡಿದ್ದಾರೆ, ಕಿಡಿಕಾರಿದ್ದಾರೆ. ಅವಳು ನನ್ನ ಮಗಳು, ಅವಳು ಏನಂತ ನನಗೆ ಗೊತ್ತು, ಅವಳು ಚಿತ್ರರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೀತಾಳೆ ಅಂತ ಹೇಳಿದ್ದಾರೆ. ಈ ವಿಜಯಲಕ್ಷ್ಮಿ ಪೋಸ್ಟ್ ಬಗ್ಗೆಯೂ ಕೂಡ ಸುದೀಪ್ ಗರಂ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಕಪಾಳಕ್ಕೆ ಹೊಡೆಸಿಕೊಳ್ಳುವಷ್ಟು ಒಳ್ಳೆಯವನಲ್ಲ, ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ, ಪಕ್ಕದ ಮನೆಯವರು ಹೊಡೆಯೋದು ಬೇರೆ ಅಂತ ಕಿಚ್ಚ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ತಮ್ಮ ವಿರುದ್ಧದ ಟೀಕೆಗಳಿಗೆ, ತಮ್ಮ ಮಗಳ ವಿರುದ್ಧದ ಒಂದಷ್ಟು ಕಮೆಂಟ್ಗಳಿಗೆ ಅತ್ಯಂತ ಸಂಯಮದಿಂದಲೇ ಉತ್ತರವನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, ಅಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ, ಆ ಹಾಡನ್ನ ಮೆಚ್ಚಿದಂತ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋದ. ನಾನು ಆತರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೇಕು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ, ಅಲ್ಲಿಂದ ನಮಗ್ ಬರುತ್ತಲ್ವಾ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದೀವಿ ಅಂತ ಅಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದ್ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂತ, ಒಂದು ಸಂಭ್ರಮ ಪಡುವಂತ ಒಂದು ವೃತ್ತಿ, ನಿಮ್ಮೆಲ್ಲರೂ ನಗ್ಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಇನ್ನು ಸುದೀಪ್ ಪುತ್ರಿ ಸಾನ್ವಿಗೂ ಕೂಡ ಒಂದಷ್ಟು ಕೆಟ್ಟ ಕಮೆಂಟ್ಗಳು ಬರ್ತಾ ಇದ್ವು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ಒಂದಷ್ಟು ಟ್ರೋಲ್ಗಳನ್ನ ಕೂಡ ಮಾಡಲಾಗ್ತಾ ಇತ್ತು. ಇದೇ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಸುದೀಪ್ ಮಾತಾಡಿದ್ದಾರೆ, ಕಿಡಿಕಾರಿದ್ದಾರೆ. ಅವಳು ನನ್ನ ಮಗಳು, ಅವಳು ಏನಂತ ನನಗೆ ಗೊತ್ತು, ಅವಳು ಚಿತ್ರರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೀತಾಳೆ ಅಂತ ಹೇಳಿದ್ದಾರೆ. ಈ ವಿಜಯಲಕ್ಷ್ಮಿ ಪೋಸ್ಟ್ ಬಗ್ಗೆಯೂ ಕೂಡ ಸುದೀಪ್ ಗರಂ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಕಪಾಳಕ್ಕೆ ಹೊಡೆಸಿಕೊಳ್ಳುವಷ್ಟು ಒಳ್ಳೆಯವನಲ್ಲ, ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ, ಪಕ್ಕದ ಮನೆಯವರು ಹೊಡೆಯೋದು ಬೇರೆ ಅಂತ ಕಿಚ್ಚ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ತಮ್ಮ ವಿರುದ್ಧದ ಟೀಕೆಗಳಿಗೆ, ತಮ್ಮ ಮಗಳ ವಿರುದ್ಧದ ಒಂದಷ್ಟು ಕಮೆಂಟ್ಗಳಿಗೆ ಅತ್ಯಂತ ಸಂಯಮದಿಂದಲೇ ಉತ್ತರವನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, ಅಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ, ಆ ಹಾಡನ್ನ ಮೆಚ್ಚಿದಂತ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋದ. ನಾನು ಆತರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೇಕು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ, ಅಲ್ಲಿಂದ ನಮಗ್ ಬರುತ್ತಲ್ವಾ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದೀವಿ ಅಂತ ಅಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದ್ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂತ, ಒಂದು ಸಂಭ್ರಮ ಪಡುವಂತ ಒಂದು ವೃತ್ತಿ, ನಿಮ್ಮೆಲ್ಲರೂ ನಗ್ಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಇನ್ನು ಸುದೀಪ್ ಪುತ್ರಿ ಸಾನ್ವಿಗೂ ಕೂಡ ಒಂದಷ್ಟು ಕೆಟ್ಟ ಕಮೆಂಟ್ಗಳು ಬರ್ತಾ ಇದ್ವು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ಒಂದಷ್ಟು ಟ್ರೋಲ್ಗಳನ್ನ ಕೂಡ ಮಾಡಲಾಗ್ತಾ ಇತ್ತು. ಇದೇ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಸುದೀಪ್ ಮಾತಾಡಿದ್ದಾರೆ, ಕಿಡಿಕಾರಿದ್ದಾರೆ. ಅವಳು ನನ್ನ ಮಗಳು, ಅವಳು ಏನಂತ ನನಗೆ ಗೊತ್ತು, ಅವಳು ಚಿತ್ರರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೀತಾಳೆ ಅಂತ ಹೇಳಿದ್ದಾರೆ. ಈ ವಿಜಯಲಕ್ಷ್ಮಿ ಪೋಸ್ಟ್ ಬಗ್ಗೆಯೂ ಕೂಡ ಸುದೀಪ್ ಗರಂ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಕಪಾಳಕ್ಕೆ ಹೊಡೆಸಿಕೊಳ್ಳುವಷ್ಟು ಒಳ್ಳೆಯವನಲ್ಲ, ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ, ಪಕ್ಕದ ಮನೆಯವರು ಹೊಡೆಯೋದು ಬೇರೆ ಅಂತ ಕಿಚ್ಚ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ.
ತಮ್ಮ ವಿರುದ್ಧದ ಟೀಕೆಗಳಿಗೆ, ತಮ್ಮ ಮಗಳ ವಿರುದ್ಧದ ಒಂದಷ್ಟು ಕಮೆಂಟ್ಗಳಿಗೆ ಅತ್ಯಂತ ಸಂಯಮದಿಂದಲೇ ಉತ್ತರವನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳಿತಾಳೆ, ಅಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ, ಆ ಹಾಡನ್ನ ಮೆಚ್ಚಿದಂತ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋದ. ನಾನು ಆತರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೇಕು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ, ಅಲ್ಲಿಂದ ನಮಗ್ ಬರುತ್ತಲ್ವಾ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದೀವಿ ಅಂತ ಅಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದ್ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂತ, ಒಂದು ಸಂಭ್ರಮ ಪಡುವಂತ ಒಂದು ವೃತ್ತಿ, ನಿಮ್ಮೆಲ್ಲರೂ ನಗ್ಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಇನ್ನು ಸುದೀಪ್ ಪುತ್ರಿ ಸಾನ್ವಿಗೂ ಕೂಡ ಒಂದಷ್ಟು ಕೆಟ್ಟ ಕಮೆಂಟ್ಗಳು ಬರ್ತಾ ಇದ್ವು ಸೋಷಿಯಲ್ ಮೀಡಿಯಾದಲ್ಲಿ, ಹಾಗೆ ಒಂದಷ್ಟು ಟ್ರೋಲ್ಗಳನ್ನ ಕೂಡ ಮಾಡಲಾಗ್ತಾ ಇತ್ತು. ಇದೇ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಸುದೀಪ್ ಮಾತಾಡಿದ್ದಾರೆ, ಕಿಡಿಕಾರಿದ್ದಾರೆ. ಅವಳು ನನ್ನ ಮಗಳು, ಅವಳು ಏನಂತ ನನಗೆ ಗೊತ್ತು, ಅವಳು ಚಿತ್ರರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳಿತಾಳೆ ಅಂತ ಹೇಳಿದ್ದಾರೆ. ಈ ವಿಜಯಲಕ್ಷ್ಮಿ ಪೋಸ್ಟ್ ಬಗ್ಗೆಯೂ ಕೂಡ ಸುದೀಪ್ ಗರಂ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಕಪಾಳಕ್ಕೆ ಹೊಡೆಸಿಕೊಳ್ಳುವಷ್ಟು ಒಳ್ಳೆಯವನಲ್ಲ, ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ, ಪಕ್ಕದ ಮನೆಯವರು ಹೊಡೆಯೋದು ಬೇರೆ ಅಂತ ಕಿಚ್ಚ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ತಮ್ಮ ವಿರುದ್ಧದ ಟೀಕೆಗಳಿಗೆ, ತಮ್ಮ ಮಗಳ ವಿರುದ್ಧದ ಒಂದಷ್ಟು ಕಮೆಂಟ್ಗಳಿಗೆ ಅತ್ಯಂತ ಸಂಯಮದಿಂದಲೇ ಉತ್ತರವನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳಿತಾಳೆ, ಅಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ, ಆ ಹಾಡನ್ನ ಮೆಚ್ಚಿದಂತ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋದ. ನಾನು ಆತರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೇಕು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ, ಅಲ್ಲಿಂದ ನಮಗ್ ಬರುತ್ತಲ್ವಾ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದೀವಿ ಅಂತ ಅಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದ್ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂತ, ಒಂದು ಸಂಭ್ರಮ ಪಡುವಂತ ಒಂದು ವೃತ್ತಿ, ನಿಮ್ಮೆಲ್ಲರೂ ನಗ್ಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್.